ಸನ್ಮಾನ್ಯರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಅವರಲ್ಲಿ ನೋಡ್ತಾ ಇದ್ದೇವೆ. ಹಾಗೆ ದಾಸರಲ್ಲಿ ನಾವು ಕನಕದಾಸರು, ಪುರಂದರದಾಸರು, ಹರಿದಾಸರು ಬಗ್ಗೆ ಎಲ್ಲ ನಾವು ಸಂಗೀತ ಕಲಿತವರಿಗೆ ಇದ್ರ ಮಹತ್ವ ಆಗ್ತಾ ಇರುತ್ತೆ. ಆ ಕೀರ್ತನೆಗಳನ್ನು ನಾವು ಹೇಳ್ಕೊಳ್ತಾ ಬಂದಿರ್ತೀವಿ. ಕರ್ನಾಟಕ ಸಂಗೀತದಲ್ಲಿ ಕನ್ನಡವನ್ನು ಅಳವಡಿಸಿಕೊಂಡು ಹೇಳಿರುವಂಥ ಪುರಂದರದಾಸರು, ಕನಕದಾಸರ ಕೀರ್ತನೆಗಳನ್ನು ಕರ್ನಾಟಕ ಶೈಲಿಯಲ್ಲಿ ನಾವು ಕೀರ್ತನೆಗಳನ್ನು ಹಾಡಿ ಹೇಳ್ಕೊಳ್ತಾ ಬರ್ತೀವಿ. ಸಂಗೀತ ಯಾರೇ ಕಲ್ತಿದ್ರು ದಾಸರದ ಹಾಡುಗಳನ್ನು ನಾವು ಭಾವಗೀತೆ, ಭಕ್ತಿಗೀತೆ ಜೊತೆಗೆ ವಚನವನ್ನು ಕಲಿಯೋರ ಜೊತೆಗೆ ನಾವು ದಾಸರ ಕೀರ್ತನೆಗಳನ್ನು ನಾವು ಹೇಳ್ತೀವಿ. ದಾಸರದು ಸಾಮಾನ್ಯವಾಗಿ ಬರುವಂಥ ಕೃಷ್ಣನ ಮೇಲೆ ಕೀರ್ತನೆಯನ್ನು ಅವರು ಬರ್ಕೊಂಡು ಬಂದಿರುವಂಥದ್ದು. ಕನಕದಾಸರ ಬಗ್ಗೆ ಅವರು ಚೆನ್ನಾಗಿ ಉಪನ್ಯಾಸ ಮಾಡಿದರು. ಅವ್ರು ಮಾತಾಡಿದ ಮೇಲೆ ನಾನು ಏನೂ ಮಾತಾಡೋಕ್ಕಾಗಲ್ಲ, ಯಾಕಂದರೆ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ. ಅವರು ಉಪನ್ಯಾಸ ಲೆಕ್ಚರರ್ ಆಗಿ ಅವ್ರದ್ದು ಹೇಳುವಂಥ ಕೆಲವು ಕೀರ್ತನೆಗಳು ನನಗೂ ಒಂದೆರಡು ಕೀರ್ತನೆ ಗೊತ್ತಿರಲಿಲ್ಲ, ಅವ್ರು ಹೇಳಿದ ಮೇಲೆ ಗೊತ್ತಾಯಿತು. ಈ ಕೀರ್ತನೆಯನ್ನು ಸರಳವಾಗಿ ಕನ್ನಡ ಭಾಷೆಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ಬರೆದುವಂಥ ಕನಕದಾಸರು, ಪುರಂದರದಾಸರು ಜನರನ್ನು ಮುಟ್ಟಿಸೋದಕ್ಕೋಸ್ಕರ ಈ ಕೀರ್ತನೆಗಳನ್ನು ಬರೆದರು. ಸಮಾಜದಲ್ಲಿ ಎಲ್ಲರೂ ಸಮಾನತೆಯಿಂದ ಇರಬೇಕು ಅಂತ, ಮೇಲು ಕೀಳು ಯಾವ ಭಾವನೆಯೂ ಇರಬಾರ್ದು, ಎಲ್ಲರೂ ಸಮವಾಗಿ ಬದುಕಬೇಕು, ಸಮವಾಗಿ ನಾವು ನಡ್ಕೋಬೇಕು, ಬದುಕನ್ನು ಸುಂದರವಾಗಿ ಕಟ್ಟಬೇಕು ಅಂತಂದೇಳಿ ಕೃಷ್ಣನನ್ನು ನೆನೆಯುತ್ತಾ ಸಮಾಜದ ಬಗ್ಗೆಯನ್ನು ಕೀರ್ತನೆಗಳನ್ನು ಹೇಳ್ಕೊಂತ ಕನಕದಾಸರು ಇಡೀ ನಮ್ಮ ಕರ್ನಾಟಕ ರಾಜ್ಯ ಎಲ್ಲ ಬಂಕಾಪುರದವರು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು. ಸೈನಿಕರು ಆಗಿದ್ದರು, ಆಮೇಲೆ ಹರಿಭಕ್ತರು ಆಗಿ ಅವರು ಕನಕದಾಸರು ಆದು ಅಂತ ಎಲ್ಲರಿಗೂ ಗೊತ್ತಿರೋದು. ಉಡುಪಿಯಲ್ಲಿ ಸ್ವಲ್ಪ ದಿವಸ ಅಲ್ಲಿ ನಮ್ಮ ಮಾಧವಾಚಾರ್ಯವರ ಹತ್ರ ಶಿಷ್ಯರಾಗಿ ಆಮೇಲೆ ಅವರು ಕಾಗಿನೆಲೆಗೆ ಬಂದು ನೆಲೆಸಿದ್ರು ಅಂತ ನಾವೆಲ್ಲರೂ ಓದಿರೋಂಥ ವಿಷಯ ಇದು. ಕೃಷ್ಣವನ್ನು ನೆನೆಯುತ್ತಾ ಕೃಷ್ಣನನ್ನು ತನ್ನ ಕಡೆಗೆ ತಿರುಗಿಸ್ಕೊಂಡಿರುವಂಥ ಈ ಕನಕದಾಸರು ಶ್ರೇಷ್ಠರಲ್ಲಿ ಶ್ರೇಷ್ಠ ಅಂತಲೇ ನಾವು ಹೇಳ್ತೀವಿ, ದಾಸರಲ್ಲಿ ಶ್ರೇಷ್ಠ ಅಂತ. ಅವತ್ತಿನ ಸಮಯದಲ್ಲಿ ಮೇಲು ಕೀಳು ಜಾತಿ ಅಂತ ಇರುವಂಥ ಸಮಯದಲ್ಲಿ ಕನಕದಾಸರು ಒಳಗಡೆ ಬಿದ್ದ ಮೇಲ ವರ್ಗದವರು ಒಳಗಡೆ ದೇವಸ್ಥಾನದಲ್ಲಿ ಬಿಡಲಿಲ್ಲ ಅಂತಂದಾಗ ದೇವರ ದರ್ಶನ ನನಗೆ ಸಿಗ್ತದೆ ಅಂತ ಹರಿಯನ್ನು ನೆನೆಯುತ್ತಾ ಕೃಷ್ಣನನ್ನು ತನ್ನ ಕಡೆಗೆ ತಿರ್ಸ್ಕೊಂಡಿರೋಂಥ ವ್ಯಕ್ತಿತ್ವ ಉಳ್ಳಂಥ ಕನಕದಾಸರ ಬಗ್ಗೆ ನಾವು ಯಾರು ಏನು ಹೇಳಿದ್ರು ಸ್ವಲ್ಪ ನಾವೆಲ್ಲ ಸಾಸಿವೆ ಕಾಳುವಷ್ಟು ಮಾತ್ರ ಅವ್ರ ಬಗ್ಗೆ ನಾವು ಮಾತಾಡ್ಬೋದು ಅಷ್ಟೇ. ಅವ್ರು ಯಾವಾಗಲೂ ಅವರ ಅಂಕಿತ ನಾಮ ಕೇಶವ ಅಂತ, ಆದಿ ಕೇಶವನ್ನೇ ಹೇಳ್ತಾ ಇದ್ದ. ಅಂಕಿತ ನಾಮವನ್ನು ಬರೆಯುವಂಥ ವ್ಯಕ್ತಿ ಕನಕದಾಸರು. ಅವತ್ತಿನ ಕಾಲದಲ್ಲಿ ಸಮಾಜಕ್ಕೋಸ್ಕರ ಮಾಡುವಂಥ ಯಾವುದು ನೆನಪು ನಮ್ಮ ಅಜ್ಜಿ, ನಮ್ಮ ತಾತವರು ಹೇಳ್ತಿರುವಂಥ ಮಾತುಗಳನ್ನು ನಾವು ನೋಡ್ತಾ ಇದ್ವಿ. ಆ ಮಾತು ಇವತ್ತು ಎಷ್ಟು ನಾವು ಅಳವಡಿಸ್ಕೊಂಡಿದ್ದೀವಿ. ಕನಕದಾಸರವರ ಅವರ ಬಾಳ್ವೆ, ಅವರು ನಡೆದು ಬಂದಿರುವಂಥ ದಾರಿ, ಅವರ ಜೀವನ, ಕೃಷ್ಣಗೆ ಹೆಂಗೆ ಅರ್ಪಣೆ ಮಾಡಿದ್ರು, ಸಮಾಜದ ಬಗ್ಗೆ ಎಷ್ಟು ಒಳ್ಳೆ ಭಾವನೆ ಇಟ್ಕೊಂಡಿದ್ವಿ ಅಂತ ಅವರು ಎಲ್ಲ ಹೇಳಿದ್ರೆ ನಾವು ಅವರು ಹೇಳಿರುವಂಥ ಯಾವ
ಇದು ಯಾವ ಒಂದು ಪದಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿಲ್ಲ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಕುರುಬರು ಅಂತಲ್ಲ, ಎಲ್ಲ ಜಾತಿಯವರು ಯಾರು ಅಳವಡಿಸ್ಕೊಂಡಿಲ್ಲ. ಯಾವ್ಯಾವ ತಗೊಳ್ಳಿ, ವಚನ ತಗೊಂಡ್ರು ನಾವು ಯಾರು ಅಳವಡಿಸ್ಕೊಂಡಿಲ್ಲ. ಭಕ್ತಿಯಿಂದ ಹಾಡು ಹೇಳುವಂಥ ಮೀರಾಬಾಯಿ ಥರ ನಾವು ಯಾರೂ ಆಗಿಲ್ಲ. ಕನಕದಾಸರು, ಪುರಂದರದಾಸರ ಹತ್ರ ನಾವು ಯಾರೂ ಆಗಿಲ್ಲ. ಈ ಭಾವನೆಗಳನ್ನು ನಾವು ಜಯಂತಿ ಮಾಡಿ ಅರ್ಧ ಗಂಟೆಯಲ್ಲಿ 2 ಗಂಟೆಯಲ್ಲಿ ನಾವು ಫಂಕ್ಷನ್ ಮುಗಿಸೋದ್ಕಿಂತ ಕನಕದಾಸರು ಹಾಕಿ ಕೊಟ್ಟಿರೋ ದಾರಿ ದೀಪದಲ್ಲಿ ನಾವು 1-2 ಆರಿಸ್ಕೊಂಡ್ಬಿಟ್ರೆ ಸಾಕು. ಅದು ನಿಜವಾದ ಕನಕದಾಸರಿಗೆ ನಾವು ತೋರಿಸುವಂಥ ಕೃತಜ್ಞತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲ ಆಡಳಿತ ವರ್ಗದವರು ಸೇರಿಬಿಟ್ಟು ಇವತ್ತು ಕನಕದಾಸರ ಜಯಂತಿ ಉತ್ಸವವನ್ನು ಚೆನ್ನಾಗಿ ಮಾಡಿದ್ದೀರ. ಈ ಜಯಂತಿಯನ್ನು ಪ್ರತಿ ವರ್ಷ ಬರುತ್ತೆ. ಪ್ರತಿ ವರ್ಷವೂ ನಾನು 5 ವರ್ಷ ಬರಬಲ್ಲೆ, ಮತ್ತೆ ಮುಂದೆ ಯಾರು ಬರ್ತಾರೋ ನನಗೆ ಗೊತ್ತಿಲ್ಲ. ಮುಂದೇನೋ MLA ಬರ್ತಾರೆ, ಬಟ್ ಅಧಿಕಾರಿಗಳು ಚೇಂಜ್ ಆಗ್ತಿರ್ತಾರೆ, ಬೇರೆ ಅಧಿಕಾರಿಗಳು ಬರ್ತಿರ್ತಾರೆ, ಬೇರೆ MLAಗಳು ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ನಿಜವಾದ ಭಕ್ತರು ನೀವಿಲ್ಲಿರೋರು, ಅವ್ರು ಯಾವಾಗ ಇರ್ತೀರ. ಈ ಜಯಂತಿಯನ್ನು ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಆಡಳಿತ ವರ್ಗದವರಿಗೆ, ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಸರ್ವನಂದಗಳು ಕೂಡ ವಂದಿಸುತ್ತಾರೆ. ಹಾಗೆ ಮಾನ್ಯ ಶಾಸಕರಿಗೆ ಗೌರವ ಸಮರ್ಪಣೆಯ ನಂತರ ಆಲ್ಮತ ಬಾಂಧವರಲ್ಲಿ SSLC ಮತ್ತು PUCನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ತಾಲೂಕು ಆಡಳಿತದ ವತಿಯಿಂದ ಇರುತ್ತೆ. ಹಾಗಾಗಿ ದಯವಿಟ್ಟು ಆ ವಿದ್ಯಾರ್ಥಿಗಳು ಈ ಒಂದು ವೇದಿಕೆಯ ಮುಂಭಾಗಕ್ಕೆ ಬರಲಿಕ್ಕೆ ನಾವು ಕೋರ್ತೇವೆ. SSLC ವಿದ್ಯಾರ್ಥಿಯಾಗಿರ್ತಕ್ಕಂಥ ಕುಮಾರಿ ಗೀತಾ ತಂದೆ ಮದನಪ್ಪ ಓಬಳಾಪುರ, ಈ ವಿದ್ಯಾರ್ಥಿ 94 ಗೀತಾ ತಂದೆ ಮದನಪ್ಪ SSLCನಲ್ಲಿ ಶೇಕಡ 94.8 ಅಂದರೆ 95%. ಹಾಗೆ ಕಾವೇರಿ ತಂದೆ ಕರಿಸಪ್ಪ 91%, ಎ ಭಾರತಿ 90%, ಎಚ್ ನಿರ್ಮಲಾ 87%, ಕೆ ನಿತ್ಯ 87%, ದೀಕ್ಷಿತಾಯನ 85%, ಹಾಗೆ ಮಹಾಲಕ್ಷ್ಮಿ 95%, ಮುಕ್ತಾಜಿ 90% PUCನಲ್ಲಿ, ಮಾರುತಿ 90%, ಮಲ್ಲವಗೌಡರ ತಂದೆ ಎಲ್ಲನಗೌಡ 90%. ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಬಂದಿರತಕ್ಕಂಥ ಅವರ ಪೋಷಕರಿಗೆ ಮಾನ್ಯ ಶಾಸಕರಿಂದ ಗೌರವ ಪುರಸ್ಕಾರವನ್ನು ನೀಡಲಾಗ್ತಾ ಇದೆ. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ, ಉತ್ತಮವಾದಂತಹ ಸಾಧನೆಯನ್ನು ಮಾಡಿ ಈ ಒಂದು ಆಲ್ಮತ ಬಾಂಧವರ ಒಂದು ಸಮಾಜದ ಕೀರ್ತಿಯನ್ನು ಹೆಚ್ಚು ಮಾಡಲಿ, ಆ ಮಕ್ಕಳಿಗೆ ಭಗವಂತ ಒಳ್ಳೆಯದು ಮಾಡಲಿ, ದಾಸಶ್ರೇಷ್ಠ ಕನಕದಾಸ ಪುರಸ್ಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ ಇದೆ. ಸನ್ಮಾನ ಕಾರ್ಯದಲ್ಲಿ ಪಾಲ್ಗೊಂಡಂತ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ. ಅತ್ಯಂತ ಯಶಸ್ವಿಯಾಗಿ ಸಾಮರ್ಥ್ಯ ಸೌಧದಲ್ಲಿ ಕನಕದಾಸ ಜಯಂತಿಯಿಂದ ತಾಲೂಕು ಆಡಳಿತದಿಂದ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಗಿದೆ. ಹಾಗೆ ಶೋಭಾಯಾತ್ರೆಯೂ ಕೂಡ ಸುಸಂಪನ್ನವಾಗಿದೆ ಬೆಳಗಿನ ಅವಧಿಯಲ್ಲಿ. ಈ ಕಾರ್ಯಕ್ರಮದ ಮುಕ್ತಾಯದ ಹಂತದಲ್ಲಿ ವಂದನಾರ್ಪಣೆಯಿಂದ ನಮ್ಮ ಸಲೀಂ ಸರ್ ಅವರು ನೆರವೇರಿಸಿಕೊಟ್ಟಿದ್ದಾರೆ.